ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಅಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕೃಷ್ಣ ದೈವಿ ಸಂಪತ್ತುಗಳನ್ನು ನಿರೂಪಿಸ್ತಾ ಇದ್ದಾನೆ. ಈಗಾಗಲೇ ಅವನು ನಿರೂಪಿಸಿದಂತಹ ಅನೇಕ ದೈವಿ ಗುಣಗಳ ಬಗ್ಗೆ ನಾವು ನೋಡಿದ್ದೇವೆ. ಕೊನೆಯದಾಗಿ ಅದ್ರೋಹ ನಾತಿಮಾನಿತ. ಅದ್ರೋಹ ಅಂದರೆ ಕೇಡನ್ನು ಬಯಸದೇ ಇರುವುದು, ಯಾರಿಗೂ ದ್ರೋಹ ಬಗೆಯದೇ ಇರುವುದು ಅಂತ. ಬೇರೆಯವರು ಇವನಿಗೆ ದ್ರೋಹ ಬಗೆಯಬಹುದು, ಆದರೆ ಇವನ ಬಳಿಯಲ್ಲಿ ಮಾತ್ರ ಯಾವುದೇ ದ್ರೋಹ, ವಂಚನೆ ಇವುಗಳು ಹತ್ತಿರ ಕೂಡ ಬರಲಿಕ್ಕಿಲ್ಲ. ಕೊಡಲಿ ಇದೆಯಲ್ಲ, ಕೊಡಲಿಯ ಹಿಡಿ ಕಟ್ಟಿಗೆದ್ದೆ. ತನ್ನ ಕಟ್ಟಿಗೆಯಿಂದಲೇ ಹಿಡಿಕೆಯನ್ನು ಮಾಡಿಕೊಂಡು ತನ್ನನ್ನು ಕಡಿದು ಹಾಕಿದ ಕೊಡಲಿಯನ್ನು ಸುವಾಸಿತವನ್ನಾಗಿ ಮಾಡತಕ್ಕಂತಹ ಗಂಧದ ಮರ ಇದೆಯಲ್ಲ, ಆ ಜಾತಿಯವನಿವನು. ಯಾರು ದ್ರೋಹ ಮಾಡದೇ ಇರೋನು ಅಂತ, ಅದು ಅದ್ರೋಹ. ಇನ್ನು ನಾತಿಮಾನಿತ, ನಾನೇ ದೊಡ್ಡವನೆಂಬ ಅಭಿಮಾನ ಇಲ್ಲದೇ ಇರೋದು. ಸ್ವಾಭಿಮಾನ ಎಂಬುದು ಬೇಕು ಪ್ರತಿಯೊಬ್ಬರಿಗೂ, ಆದರೆ ಅದು ಅತಿಯಾಗಿ ದುರಭಿಮಾನವಾಗಬಾರದು. ಅತಿ ಯಾವುದೂ ಒಳ್ಳೆಯದಲ್ಲ. ಅತಿರೂಪಾ ಧೃತಾ ಸೀತಾ, ಅತಿಗರ್ವಾದ್ ರಾವಣೋ ಹತಃ, ಅತಿದಾನಾದ್ ಬಲಿರ್ಬದ್ಧ, ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳ್ತೇವೆ. ಯಾವುದೂ ಅತಿ ಆಗಬಾರ್ದು. ಅಭಿಮಾನ ಇರಬೇಕು, ಆದರೆ ದುರಭಿಮಾನ ಇರಬಾರ್ದು. ಅನೇಕರಿಗೆ ಅನೇಕ ಮದ, ಅನ್ನಮದ, ಅರ್ಥಮದ, ವಿದ್ಯಾಮದ, ಅಧಿಕಾರ ಮದ ಎಲ್ಲ ಇರ್ತದೆ. ಆದರೆ ಈ ಮದಗಳ ಹತ್ತಿರ ಸುಳಿಬಾರದು. ಇದು ನಾತಿಮಾನಿತ. ಹೀಗೆ 25 ಗುಣಗಳು ದೈವೀ ಗುಣಗಳಾಗಿವೆ. ದೈವೀ ಗುಣದಿಂದ ಕೂಡಿದಂತಹ ವ್ಯಕ್ತಿಯ ಜೀವನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಜೀವನ. ಅಂತಹ ಗುಣರತ್ನಗಳನ್ನು ಪರಮಾತ್ಮ ಇಲ್ಲಿ ಸಂಪತ್ತು ಎಂದು ಕರೀತಾ ಇದ್ದಾನೆ, ದೈವೀ ಸಂಪತ್ತು. ಈ ಗುಣಗಳು ಇವೆಲ್ಲ ಅಂಗಡಿಯಲ್ಲಿ ಸಿಗ್ತಕ್ಕಂತಹ ಸರಕುಗಳಲ್ಲ, ಹಣ ಕೊಟ್ಟರೆ ಸಿಗುವಂಥದ್ದಲ್ಲ. ಇವುಗಳನ್ನು ಭಗವಂತನ ಅನುಗ್ರಹದಿಂದಲೇ ನಾವು ಪಡಿಬೇಕು. ಇಂತಹ ಸ್ವಭಾವವನ್ನು ಪಡಿತಕ್ಕಂತಹ ಸಾಧಕ ಅವ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಈ ರೀತಿಯ ದೈವೀ ಗುಣಗಳು ಯಾರಲ್ಲಿವೆಯೋ ಅವನು ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರನಾಗ್ತಾನೆ. ಯಾರು ಇಲ್ಲಿ ಹೇಳಿದಂತೆ ಭಗವಂತನೇ ಸೃಷ್ಟ್ಯಾದಿಕರ್ತ, ಅವನೇ ಸ್ವತಂತ್ರ, ಅವನೇ ಸರ್ವೋತ್ತಮ, ಬೇರೆ ಯಾರಿಗೂ ಈ ಯೋಗ್ಯತೆ ಇಲ್ಲ ಎಂಬುದಾಗಿ ಯಾರು ಅವನಲ್ಲಿ ಅನನ್ಯ ಭಾವವುಳ್ಳವನಾಗಿರ್ತಾನೋ ಅಂಥವರಿಗೆ ಇಂತಹ ಗುಣಗಳು ಹುಡುಕೊಂಡು ಬರ್ತವೆ. ಅದರಿಂದ ಮುಮುಕ್ಷುವು ಇಂತಹ ಗುಣಗಳನ್ನು ಅಳವಡಿಸ್ಕೊಳ್ತಾನೆ. ಇದು ದೈವೀ ಸಂಪತ್ತುಗಳ ಒಂದು ಅತ್ಯಂತ ಸಂಕ್ಷಿಪ್ತವಾಗಿರತಕ್ಕಂತಹ ವಿವರಣೆ. ಇನ್ನು ಮುಂದೆ ಆಸುರಿ ಸಂಪತ್ತುಗಳ ಬಗ್ಗೆ ಹೇಳ್ತಾನೆ. ಏತೇ ಗುಣಾಃ
ದೈವೀಂ ದೇವಸಂಬಂಧಿನೀಂ ಸಂಬಂಧಂ ಅಭಿಜಾತಸ್ಯ ಪ್ರಾಪ್ತಸ್ಯ ಭವಂತಿ. ಏತೇ ಗುಣಾಃ, ಈ ಗುಣಗಳು ದೈವೀಂ ದೈವಸಂಬಂಧಿನೀಂ ಸಂಪದಂ ಅಭಿಜಾತಸ್ಯ ದೈವೀಂ ಸಂಪದಂ ಅಭಿಜಾತಸ್ಯ ಪ್ರಾಪ್ತಸ್ಯ ಭವಂತಿ. ಈ ಗುಣಗಳು ದೈವೀ ಸಂಬಂಧಿನಿ ದೈವೀ ಸಂಬಂಧಿಗಳು, ದೈವೀ ಗುಣಗಳು. ಇಂತಹ ಈ ಗುಣಗಳು ದೇವಸ್ವಭಾವವನ್ನು ಯಾರು ಹೊಂದಿದ್ದಾರೆ, ದೈವೀಂ ಸಂಪದಂ ಅಭಿಜಾತಸ್ಯ ಅಂದರೆ ದೈವೀ ಸ್ವಭಾವವನ್ನು ದೇವಸ್ವಭಾವವನ್ನು ಹೊಂದಿದವರಲ್ಲಿ ಇಂತಹ ಗುಣಗಳು ಬರ್ತವೆ ಅಂತ ಇದರರ್ಥ. ಅಭಿರಯಂ ಲಕ್ಷಣೇತ್ಥಂ ಭೂತಾಖ್ಯಾನೇತ್ಯುಕ್ತ ಲಕ್ಷಣಾರ್ಥಕ ಪ್ರತ್ಯರ್ಥೆ ವರ್ತತೆ ಇತಿ ತಸ್ಯ ಕರ್ಮಪ್ರವಚನೀಯ ಸಂಜ್ಞಾಯಾಂ ಕರ್ಮಪ್ರವಚನೀಯುಕ್ತಿ ದ್ವಿತೀಯ ಇತಿ ದ್ವಿತೀಯೋಪಪತ್ತಿ. ಇಲ್ಲಿ ಅಭಿಜಾತಸ್ಯ ಅಂತ ಪದ ಇದೆ. ಅಭಿಜಾತಸ್ಯ ದೈವೀಂ ಸಂಪದಂ ಅಭಿಜಾತಸ್ಯ ಭಾರತ. ಇಲ್ಲಿ ದೈವೀಂ ಮತ್ತು ಸಂಪದಂ ಶಬ್ದಗಳು ದ್ವಿತೀಯ ವಿಭಕ್ತಿಯಲ್ಲಿವೆ. ಪಾಣಿನಿ ವ್ಯಾಕರಣ ಪ್ರಕಾರ ಕರ್ಮವಾಚಕ ಶಬ್ದಕ್ಕೆ ದ್ವಿತೀಯ ವಿಭಕ್ತಿ ಬರಬೇಕು. ಆದರೆ ಸಂಪದಂ ಶಬ್ದದ ಅರ್ಥ ಅಭಿಜಾತ ಶಬ್ದದ ಅರ್ಥದಲ್ಲಿ ಅಡಕವಾಗಿರತಕ್ಕಂತಹ ಏನು ಜನನ ಕ್ರಿಯೆ ಇದೆ ಜಾತಸ್ಯ, ಆ ಕ್ರಿಯೆಯ ಕರ್ಮ ಅಲ್ಲ ಇದು. ಆದ್ದರಿಂದ ಸಂಪತ್ ಶಬ್ದ ದ್ವಿತೀಯ ವಿಭಕ್ತಿಯಲ್ಲಿ ಇರುವುದು ಹೇಗೆ, ದ್ವಿತೀಯ ವಿಭಕ್ತಿಯನ್ನು ಹೇಗೆ ಪ್ರಯೋಗ ಮಾಡಿದ ಕೃಷ್ಣ ಇಲ್ಲಿ ಎಂಬ ಪ್ರಶ್ನೆಗೆ ಉತ್ತರವನ್ನು ಗೀತಾವಿವೃತ್ತಿಯಲ್ಲಿ ಹೇಳ್ತಾರೆ. ಕರ್ಮವಾಚಕ ಶಬ್ದಗಳಿಗೆ ದ್ವಿತೀಯ ವಿಭಕ್ತಿ ಬರುತ್ತೆ ಎಂಬುದು ಸಾಮಾನ್ಯವಾದ ನಿಯಮ. ಈ ಸಾಮಾನ್ಯ ನಿಯಮದ ಜೊತೆಗೆ ಕೆಲವು ವಿಶೇಷ ನಿಯಮಗಳು ಇರ್ತವೆ. ದ್ವಿತೀಯ ವಿಭಕ್ತಿ ಕಾರಣವಾಗಿರತಕ್ಕಂತಹ ಸಾಮಾನ್ಯ ನಿಯಮ ಅಂದರೆ ಕರ್ಮವಾಚಕ ಶಬ್ದ ಆಗಿರಬೇಕು ಅಂತ. ಈ ದ್ವಿತೀಯ ವಿಭಕ್ತಿ ಕಾರಣವಾಗತಕ್ಕಂತಹ ವಿಶೇಷ ನಿಯಮಗಳಲ್ಲಿ ಒಂದು ಕರ್ಮಪ್ರವಚನೀಯ ಯೋಗ ಅಂತ. ಕರ್ಮಪ್ರವಚನೀಯ ಸಂಜ್ಞೆ, ಆ ಕರ್ಮಪ್ರವಚನೀಯ ಸಂಜ್ಞೆ ಇಲ್ಲಿ ಅಭಿಜಾತ ಎಂಬಲ್ಲಿ ಅಭಿ ಎಂಬುದಕ್ಕೆ ಕರ್ಮಪ್ರವಚನೀಯ ಸಂಜ್ಞೆ ಇದೆ. ಆದ್ದರಿಂದ ಕರ್ಮಪ್ರವಚನೀಯ ಅಭಿ ಇದರ ಸಂಬಂಧದಿಂದಾಗಿ ಸಂಪದ ಶಬ್ದಕ್ಕೆ ದ್ವಿತೀಯ ವಿಭಕ್ತಿ ಬಂದಿರುವಂಥದ್ದು ಯುಕ್ತವಾಗಿದೆ ಅಂತ ಅರ್ಥ. ಆದ್ದರಿಂದ ದೈವೀಂ ಸಂಪದಂ ಎಂಬುದಾಗಿ ದ್ವಿತೀಯ ವಿಭಕ್ತಿ ಬಂದಿರುವಂಥದ್ದು ಸರಿಯಾಗಿದೆ ಅಂತ ಇದರ ಅಭಿಪ್ರಾಯ. ತಥಾಚ ಆದ್ದರಿಂದ ಏತೇ ಏವ ಗುಣಾಃ, ಈ ಗುಣಗಳೇ ಮುಮುಕ್ಷುಣ ಅವಶ್ಯಂ ಉಪಾದೇಯ, ಯಾರು ಮೋಕ್ಷವನ್ನು ಬಯಸ್ತಾನೋ ಸಾಧಕ ಈ ಗುಣಗಳನ್ನು ಮಾತ್ರ ತನ್ನದಾಗಿಸ್ಕೊಳ್ಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ ಅಂತ ಹೇಳ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ. ದಂಭೋ ದರ್ಪಹಾಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಆಸುರಿ ಸಂಪತ್ತು ಯಾವುದು ಎಂಬುದನ್ನು ಹೇಳಿಕೊಟ್ಟಿದ್ದಾನೆ. ದಂಭಃ ದರ್ಪಃ ಅಭಿಮಾನಃ ಕ್ರೋಧಃ ಪಾರುಷ್ಯಂ ಅಜ್ಞಾನಂ ಇವೆಲ್ಲ ಆಸುರಿ ಸಂಪತ್ತುಗಳು. ದಂಭ ಅಂದ್ರೇನು? ಡಾಂಬಿಕತೆ, ತನ್ನಲ್ಲಿ ಇಲ್ಲದೇ ಇದ್ದರೂ ಇದೆ ಅಂತ ತೋರಿಸ್ಕೊಳ್ಳೋದು, ಅಥವಾ ಸ್ವಲ್ಪ ಇದ್ದರೆ ತಾನು ಅಲ್ಪನಾಗಿದ್ದರೂ ತಾನು ಬಹಳ ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋದು. ಮುಖ ಕಪ್ಪಾಗಿದ್ದರೂ ಬೆಳ್ಳಗಿರಬೇಕು ಅಂತೆಲ್ಲ ಮಾಡ್ತಾರೆ ನೋಡಿ ಕೆಲವರೆಲ್ಲ. ಹಾಗೆ ಇಂಥವರಿಗೆ ತನ್ನನ್ನು ನೋಡಿ ಬೇರೆಯವರು ನಗ್ತಾ ಇದ್ದಾರೆ ಎಂಬ ಲಕ್ಷ್ಯವೇ ಇರುವುದಿಲ್ಲ. ಇವ ಡಂಬಾಚಾರಿ, ಸುಮ್ಮನೆ ಡೋಂಗಿ ನಾಟಕ ಮಾಡ್ತಾನೆ ಅಂತೆಲ್ಲರೂ ಆಡ್ಕೊಳ್ತಾರೆ, ಅದರ ಬಗ್ಗೆ ಲಕ್ಷ್ಯವೇ ಇಲ್ಲ ಅವನಿಗೆ. ಆ ರೀತಿಯಲ್ಲಿ ಡಂಬಾಚಾರ ಮಾಡ್ತಾನೆ ಅವನು.
ಧಾರ್ಮಿಕ ಕ್ಷೇತ್ರದಲ್ಲಿ ಇಂತಹ ಡಂಬಾಚಾರಿಗಳನ್ನು ನಾವು ಕಾಣ್ತೇವೆ. ಕಾಬಿ ಉಟ್ಟಿರ್ತಾರೆ, ಭಸ್ಮ ಬಳ್ಕೊಳ್ತಾರೆ, ಆಗಿರ್ತಾರೆ. ಇಂತಹ ಸನ್ಯಾಸಿಗಳು ಕನ್ನಡಿ ಮುಂದೆ ನಿಂತ್ಕೊಂಡು ತಾಸುಗಟ್ಟಲೆ ನಾಮ ತೀದಿಕೊಂಡು ಏನೇನೋ ನಾಟಕ ಮಾಡ್ತಾ ಹೊಟ್ಟೆ ಹೊರೆಯುವ ಉದರ ವೈರಾಗಿಗಳಿವರು. ಕೆಲವು ಗುಡಿಗಳಲ್ಲಿ ಮಠಗಳಲ್ಲಿ ನೋಡ್ತೇವೆ, ಗುಡಿ ಕಟ್ತೇನೆ ಮಠ ಕಟ್ತೇನೆ ಅಂಥೇಳಿ ಸಾರ್ವಜನಿಕರಿಂದ ಹಣವನ್ನು ತೆಗೆದುಕೊಂಡು ಆ ಹಣವನ್ನು ಪೋಲು ಮಾಡಿ ದೇವರ ಗುರುಗಳ ಹೆಸರಿನಲ್ಲಿ ವ್ಯಾಪಾರ ನಡೆಸ್ತಾರಲ್ಲ, ಇವರನ್ನು ಡಾಂಬಿಕರು ಅಂತಾರೆ. ಈ ದಂಭ ಇದ್ದವರು ಡಾಂಬಿಕರು. ಅಂದರೆ ಇದರರ್ಥ ಕಾವಿ ಬಟ್ಟೆ ಧರಿಸಿದವರು, ಮಠ ಕಟ್ಟಿಸಿದವರು, ಸನ್ಯಾಸಿಗಳು, ಪೀಠಾಧೀಶರು, ಆಚಾರ್ಯರು ಎಲ್ಲರೂ ಡಾಂಬಿಕರು ಅಂತಲ್ಲ. ನಮ್ಮ ಸುದೈವ ಇಂದಿಗೂ ಅಂತಹ ಒಳ್ಳೆಯ ಜ್ಞಾನಿಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಪೀಠಾಧಿಪತಿಗಳಿದ್ದಾರೆ. ಎಲ್ಲರೂ ಡಾಂಬಿಕರಲ್ಲ, ಕೆಲವು ಆಚಾರ್ಯರಿದ್ದಾರೆ. ಆದರೆ ಈ ನೆಪದಲ್ಲಿ ಮೋಸ ಮಾಡತಕ್ಕಂತಹ ಡಾಂಬಿಕರು ಇದ್ದಾರೆ. ಈ ಆಧುನಿಕ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ, ವಿಶೇಷವಾಗಿ ಪೇಟೆಗಳಲ್ಲಿ ಈ ಡಾಂಬಿಕತೆ ತುಂಬ ಕಾಣುತ್ತೆ. ಏನವರು ವೇಷ, ಭಾಷೆ, ಆಹಾರ, ವಿಹಾರ, ಆಚಾರ ವಿಚಾರ ಎಲ್ಲವೂ ಕೃತ್ರಿಮ ತೋರಿಕೆ ಅಷ್ಟೇ. ಆದ್ದರಿಂದ ಇವರೆಲ್ಲ ಉದರ ವೈರಾಗ್ಯವಿದು ಅಂತ ಏನು ಪುರಂದಾಸರು ಹೇಳ್ತಾರಲ್ಲ, ಹಾಗಿದ್ದವರು. ಈ ತರಹ ದಂಭ ಅನ್ನೋದು ಇರಬಾರದು. ಈ ದಂಭ ಅನ್ನೋದು ಆಸುರಿ ಸಂಪತ್ತು ಅಂತ. ದಂಭ ಮತ್ತೊಂದು ದರ್ಪ. ದರ್ಪ ಅಂದರೆ ಕೊಬ್ಬು ಅಂತಾರಲ್ಲ, ಸೊಕ್ಕು, ಮನಸ್ಸಿನ ಸೊಕ್ಕು, ಅದನ್ನು ದರ್ಪ ಅಂತ ಹೇಳ್ತಾರೆ. ಇಂಥವರು ಭಯಕ್ಕೆ ಕಾರಣ ಇದ್ದರೂ ಭಯ ಇಲ್ಲದವರಂತೆ ನಟಿಸ್ತಾರೆ. ತಮಗಿರುವ ಸ್ಥಾನ ಬಲದಿಂದ ಬೇರೆಯವರ ಮೇಲೆ ಅಧಿಕಾರ ತೋರಿಸ್ತಾರೆ. ಇವರ ವ್ಯವಹಾರ ಕೇವಲ ಹೆದರಿಸುವುದಷ್ಟೇ. ಇವರನ್ನು ನೋಡಿ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಶಂಕರನ ಕೊರಳಲ್ಲಿ ಹಾವಿದೆ, ಷಣ್ಮುಖನ ಹತ್ತಿರ ನವಿಲಿದೆ. ಈ ನವಿಲು ಹಾವಿಗೆ ಉತ್ತರ ಕೊಡ್ತಂತೆ. ಏನಂತ? ಎಲೈ ಸರ್ಪರಾಜನೇ, ನಿನ್ನ ಪ್ರಭಾವ ನನಗೆ ಗೊತ್ತಿದೆ. ಶಂಕರನ ಕಂಠದಲ್ಲಿದ್ದುದರಿಂದ ನೀನು ಗರ್ಜನೆ ಮಾಡ್ತಾ ಇದ್ದೀಯ. ಯಾಕೆಂದರೆ ಜಗತ್ತಿನಲ್ಲಿ ಸ್ಥಾನ ಎಂಬುದು ಮಹತ್ವಪೂರ್ಣವಾಗಿದೆ ಹೊರತು ಬಲ ಅಲ್ಲ. ಆದ್ದರಿಂದ ವಿಶಿಷ್ಟ ಸ್ಥಾನವನ್ನು ಗಳಿಸಿದಂತಹ ಅಯೋಗ್ಯನೂ ಕೂಡ ಆದರಕ್ಕೆ ಪಾತ್ರನಾಗ್ತಾನೆ. ಅವನು ಅಯೋಗ್ಯನಾಗಿದ್ದರೂ ಕೂಡ ಅವನು ಒಳ್ಳೆಯ ಸ್ಥಾನದಲ್ಲಿದ್ದರೆ ಅವನಿಗೆ ಗೌರವ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಇದೊಂದು ಸುಭಾಷಿತ. ಜಾನಾಮಿ ನಾಗೇಂದ್ರ ತವ ಪ್ರಭಾವಂ ಕಂಠೇ ಸ್ಥಿತೋ ಗರ್ಜಸಿ ಶಂಕರಸ್ಯ ಸ್ಥಾನಂ ಪ್ರಧಾನಂ ನಬಲಂ ಪ್ರಧಾನಂ ಸ್ಥಾನೇ ಸ್ಥಿತಃ ಕಾ ಪುರುಷೋಪಿ ಶೂರಃ. ಒಂದು ಅಧಿಕಾರ ಸ್ಥಾನದಲ್ಲಿದ್ದಾಗ, ಉನ್ನತ ಸ್ಥಾನದಲ್ಲಿದ್ದಾಗ ಎಂತಹ ದುರ್ಬಲನೂ ಇರಲಿ ಅವನು ಶೂರನ ಹಾಗೆ ವರ್ತಿಸ್ತಾನೆ. ಯಾಕೆ? ಅವನಿಗೆ ಸ್ಥಾನದ ಪ್ರಭಾವ ಇದೆ, ಅಧಿಕಾರದ ಬಲ ಇದೆ. ಆ ಸ್ಥಾನದ ಒಂದು ಪ್ರಭಾವದಿಂದಾಗಿ ಅವ ಮೆರಿತಾನೆ. ಅವನನ್ನೆಲ್ಲರೂ ಆಧರಿಸ್ತಾರೆ. ಎಲ್ಲಿವರೆಗೆ ಆ ಸ್ಥಾನದಲ್ಲಿ ಇರ್ತಾರೋ ಅಲ್ಲಿವರೆಗೆ ಎಲ್ಲರೂ ಆಧರಿಸ್ತಾರೆ. ಆ ಸ್ಥಾನ ಕಳ್ಕೊಂಡ್ರೆ ಮತ್ತೆ ಯಾರೂ ಕೇಳಲ್ಲ. ಸ್ಥಾನಭ್ರಷ್ಟಾಹ ನಶೋಭಂತೆ ಅಂತ ಹೇಳ್ತಾರೆ. ಹಲ್ಲುಗಳು ಬಾಯಲ್ಲಿ ಇರುವವರಿಗೆ ಅಷ್ಟೇ ಚೆಂದ ಕಾಣ್ತದೆ. ಬಾಯಿಂದ ಈಚೆ ಬಂದರೆ ಬಾಯಿಯೂ ಚೆಂದ ಕಾಣಲ್ಲ, ಹಲ್ಲಿಗೂ ಶೋಭೆ ಇಲ್ಲ. ಅದು ಯಾವ ಸ್ಥಾನದಲ್ಲಿದ್ದರೆ ಶೋಭೆಯೋ ಆ ಸ್ಥಾನದಲ್ಲಿದ್ದರೆ ಮಾತ್ರ ಅದಕ್ಕೆ ಶೋಭೆ. ಹಾಗೆ ಆ ಸ್ಥಾನದಲ್ಲಿದ್ದಾಗ ಆ ಸ್ಥಾನದ ಬಲದಿಂದ ಒಂದು ಮಹತ್ವ, ಗೌರವ, ಆದರ ಎಲ್ಲ ಸಿಗ್ತದೆ ಹೊರತು ಸ್ವಾಭಾವಿಕವಾದ ಅವನ ಬಲದಿಂದ ಅಲ್ಲ.
ಅವನಿಗೆ ಅಂಥ ಬಲನೇ ಇಲ್ಲ, ದುರ್ಬಲನಾಗಿರತಕ್ಕಂತಹ ವ್ಯಕ್ತಿ ಒಬ್ಬ ದೊಡ್ಡ ಸ್ಥಾನದಲ್ಲಿ ಮೆರೀತಾನೆ. ಅವನ ಸ್ಥಾನವನ್ನು ನೋಡಿ ಎಲ್ಲ ಗೌರವ ಕೊಡ್ತಾರೆ ಹೊರತು ಅವನಲ್ಲಿ ಅಂತಹ ಯೋಗ್ಯತೆ ಏನೂ ಇರುವುದಿಲ್ಲ. ಆದರೂ ಅವನು ಎಷ್ಟು ದರ್ಪ ತೋರಿಸ್ತಾನೆ ನೋಡಿ. ಹಾಗೆ ತಮಾಷೆಗೆ ಆ ಷಣ್ಮುಖನ ಹತ್ತಿರ ಇದ್ದಂತಹ ನವಿಲು ಹೇಳೋದು, ನೀನು ಹಾರಾಡಬೇಡ, ನೀನು ಶಿವನ ಕಂಠದಲ್ಲಿದ್ದಿ ಎಂಬ ಕಾರಣಕ್ಕೆ ಗರ್ಜನೆ ಮಾಡ್ತೀಯಾ, ಆ ಸ್ಥಾನ ಅಂಥದ್ದು, ಶಿವನ ಕಂಠ ಸ್ಥಾನದಲ್ಲಿದ್ದೀಯ ನೀನು, ಹೊರತು ನಿನಗೇನಂಥ ಬಲ ಇಲ್ಲ ಎಂಬುದಾಗಿ ಆ ನವಿಲು ಅಣಗಿಸ್ತದೆ ಅಂತ ಒಬ್ಬ ಕವಿ ಹೇಳ್ತಾನೆ. ಹೀಗೆ ತನಗೆ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ, ತನಗೆ ಬಲ ಇಲ್ಲದೇ ಇದ್ದರೂ ಕೂಡ ಒಂದು ಅಧಿಕಾರ ಸಿಕ್ಕಿದಾಗ ತೋರಿಸುವಂಥದ್ದು ದರ್ಪ, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇರೋದು. ಮತ್ತೊಂದು ದಂಭ ದರ್ಪ ಅಹಂಕಾರ ಅಭಿಮಾನ ಇರಬೇಕು. ಪ್ರತಿಯೊಬ್ಬರಿಗೂ ತನ್ನ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ, ತನ್ನ ಊರಿನ ಬಗ್ಗೆ, ತನ್ನ ದೇಶದ ಬಗ್ಗೆ, ತನ್ನ ಜಾತಿಯ ಬಗ್ಗೆ, ತನ್ನ ಭಾಷೆಯ ಬಗ್ಗೆ ಎಲ್ಲ ಅಭಿಮಾನ ಇರಬೇಕು. ಸ್ವಾಭಾವಿಕವಾಗಿ ಇರುತ್ತೆ. ತನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು. ಇದೇ ದೇಶದಲ್ಲಿ ಹುಟ್ಟಿ, ಇದೇ ದೇಶದಲ್ಲಿ ಅನ್ನ ತಿಂತ, ಇದೇ ದೇಶದಲ್ಲಿ ಎಲ್ಲವನ್ನು ಬಿಟ್ಟಿಯಾಗಿ ಪಡೆದಂಥವ್ರು ಇದೇ ದೇಶವನ್ನು ಬೈತಾ ಇಲ್ವಾ? ಈ ಅಭಿಮಾನ ಇರಬಾರ್ದು, ದುರಭಿಮಾನ ಇದು ಇರಬಾರ್ದು. ಅಭಿಮಾನ ಇರಬೇಕು, ಆದರೆ ದುರಭಿಮಾನ ಇರಬಾರ್ದು. ತಾತಸ್ಯ ಕೂಪೋಯಮಿತಿ ಬ್ರುವಾಣಾಃ ಕ್ಷಾರಂ ಜಲಂ ಕಾಪುರುಷಾಃ ಪಿಬಂತಿ ಅಂತ. ನನ್ನ ಅಜ್ಜ ತೆಗೆಸಿದ ಬಾವಿ ಅಂತ ಪಕ್ಕದಲ್ಲೇ ಸಿಹಿ ನೀರಿನ ಬಾವಿ ಇದ್ದರೂ ಕೂಡ ನನ್ನ ಅಜ್ಜ ತೆಗೆಸಿದ ಬಾವಿ ಅಂತ ಯಾರಾದರೂ ಉಪ್ಪು ನೀರು ಕುಡಿತಾರಾ? ಕುಡಿಯಲ್ಲ. ಅಪ್ಪ ನೆಟ್ಟ ಆಲದ ಮರಕ್ಕೆ ನೇಣು ಹಾಕ್ಕೊಡೋದು ಅಂತುಂಟಾ? ಹಾಗೇನಿಲ್ಲ. ಆ ಥರ ಇರಬಾರ್ದು. ಹಾಗಿದ್ದರೆ ಅದನ್ನು ದುರಭಿಮಾನ ಅಂತ ಹೇಳ್ತಾರೆ. ಈ ಅಭಿಮಾನ ಇರಬೇಕು, ರಾಷ್ಟ್ರದ ಬಗ್ಗೆ ಇರಬೇಕು. ನನ್ನ ದೇಶ, ನನ್ನ ಭಾರತ ಅಭಿಮಾನ ಇರಬೇಕು. ನಾನು ಹಿಂದೂ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಜಾತಿಯ ಬಗ್ಗೆ ಅಭಿಮಾನ ಇರಬೇಕು. ಅದು ಅದರ ಉನ್ನತಿಗೆ ಕಾರಣವಾಗುವಷ್ಟು ಮಾತ್ರ ಇರಬೇಕು, ಅದಕ್ಕಷ್ಟೇ ಸೀಮಿತ ಆಗಿರಬೇಕು. ನನ್ನ ದೇಶ ಅನ್ನೋ ಅಭಿಮಾನ ನನ್ನ ದೇಶದ ಉನ್ನತಿಗೆ ಕಾರಣವಾಗುವಷ್ಟು ಎಷ್ಟು ಬೇಕೋ ಅಷ್ಟಿರಬೇಕು, ಅದಕ್ಕಿಂತ ಅತಿಯಾಗಿರಬಾರದು. ಹಾಗಾದಲ್ಲಿ ಅದು ಬೇರೆಯವರ ಪೀಳಿಗೆ ಅದು ಕಾರಣ ಆಗ್ತದೆ. ಯಾವಾಗ ಈ ಅಭಿಮಾನ ಪರರ ಪೀಳಿಗೆ ಕಾರಣವಾಗ್ತದೋ ಆಗ ಅದನ್ನು ದುರಭಿಮಾನ ಅಂತ ಹೇಳೋದು. ಪ್ರತಿಯೊಬ್ಬರಿಗೆ ಅಭಿಮಾನ ಇರಬೇಕು. ಈ ಅಭಿಮಾನ ಪರರ ಪೀಳಿಗೆ ಕಾರಣ ಆಗಬಾರದು, ನಮ್ಮ ಉನ್ನತಿಗೆ ಕಾರಣ ಆಗಬೇಕು. ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಅದು ನಮ್ಮ ದೇಶದ ಉನ್ನತಿಗೆ ಸಾಧಕ ಆಗಬೇಕು. ನಮ್ಮ ದೇಶಕ್ಕೆ ಮಾರಕವಾಗುವಂಥದ್ದು, ಪರರಿಗೆ ಪೀಡೆ ಕೊಡುವಂಥದ್ದು ಅದು ಆಗಬಾರ್ದು. ಹಾಗಾದರೆ ಅದು ದುರಭಿಮಾನ ಅಂತ ಅನಿಸ್ಕೊಳ್ತದೆ. ಸ್ವಾಭಿಮಾನದ ಹೆಸರಿನಲ್ಲಿ ರಾಜ್ಯವನ್ನು, ದೇಶವನ್ನು, ಜೀವನವನ್ನು ಮಣ್ಣಿಗೂಡಿಸುವಂಥದ್ದು ಉಂಟಲ್ಲ, ಇದು ಅಹಂಕಾರದ ಶ್ರೇಣಿಗೆ ಬರ್ತದೆ. ಇಂತಹ ಅಸಂಖ್ಯ ಘಟನೆಗಳನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ, ಇವತ್ತಿಗೂ ನೋಡ್ತಾ ಇದ್ದೇವೆ. ಈ ದುರಭಿಮಾನ, ನಂದೇ ಶ್ರೇಷ್ಠ, ನಾನು ಶ್ರೇಷ್ಠ, ಹೌದು, ನನ್ನದೇ ಶ್ರೇಷ್ಠ ಅಂತ ಇರಬಾರ್ದು. ಹಾಗೆ ಇದ್ದವ ಆ ದುರಭಿಮಾನಿ, ಅವ ತಾನೂ ನಾಶ ಆಗ್ತಾನೆ, ಹಾಗೆಯೇ ತನ್ನವರನ್ನು ನಾಶ ಮಾಡ್ತಾನೆ, ತನ್ನ ದೇಶವನ್ನು ನಾಶ ಮಾಡ್ತಾನೆ. ಈ ರೀತಿಯ ಮನೋಧರ್ಮ ಇರಬಾರದು. ಅದನ್ನು ದುರಭಿಮಾನ ಅಂತ ಹೇಳ್ತಾರೆ. ಅದು ಯಾವತ್ತೂ ನಮಗೆ ಶ್ರೇಯಸ್ಕರವಾದದ್ದಲ್ಲ. ಅದು ಆಸುರಿ ಸಂಪತ್ತು ಎಂಬುದಾಗಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಈ ಸ್ವಾಭಿಮಾನದ ನಾಟಕ, ಸ್ವಾಭಿಮಾನ ತೋರಿಸೋದು
ಸ್ವಾಭಿಮಾನ ದುರಭಿಮಾನ ಅದು. ಅದಕ್ಕೆ ಮೊದಲು ನಾವು ನನ್ನ ದೇಶ, ನನ್ನ ಧರ್ಮ, ನನ್ನ ಜಾತಿ, ನಮ್ಮ ಸಮಾಜ ಇದು ಪರಿವರ್ತನೆ ಆಗಬೇಕು ಅಂತ ಕೆಲವರು ಪರಿವರ್ತನೆ ಮಾಡಲಿಕ್ಕೆ ಹೊರಡ್ತಾರೆ. ಈ ಪರಿವರ್ತನೆ ಆರಂಭವಾಗಬೇಕಾಗಿರುವಂಥದ್ದು ನಮ್ಮಲ್ಲಿಂದ ಆರಂಭ ಆಗಬೇಕು. ಯಾರ್ಯಾರನ್ನು ಉದ್ಧಾರ ಮಾಡಲಿಕ್ಕೆ ನಾವು ಈ ಭಾಷಾಭಿಮಾನ, ದೇಶಾಭಿಮಾನ, ಧರ್ಮಾಭಿಮಾನ ಎಲ್ಲ ಇರುವಂತೆ ನಾಟಕ ಆಡ್ತೇವೆ. ವಾಸ್ತವಿಕವಾಗಿ ನಾವು ಯಾವುದೇ ರೀತಿಯಾಗಿ ಬದಲಾವಣೆ ಆಗಿರುವುದಿಲ್ಲ. ಸ್ವಾಭಿಮಾನದ ಸೋಗು ಹೊತ್ತುಕೊಂಡು ನಾನೇನೋ ಪರಿವರ್ತನೆ ಮಾಡ್ತೇನೆ ಅಂತ ಕೆಲವರು ಹೊರಡ್ತಾರೆ. ಈ ದೇಶವನ್ನು ಬದಲಾಯಿಸ್ತೇನೆ, ಸಮಾಜವನ್ನು ಬದಲಾಯಿಸ್ತೇನೆ ಅಂತ ಈ ಪರಿವರ್ತನೆ ಮಾಡಬೇಕು ಅಂತ ಹೊರಡ್ತಾರೆ. ಆದರೆ ವಾಸ್ತವಿಕವಾಗಿ ಅವರಲ್ಲಿ ಯಾವ ಪರಿವರ್ತನೆ ಇರುವುದಿಲ್ಲ. ಯಾವನೋ ಒಬ್ಬ ಪರಿವರ್ತನೆಯನ್ನು ಬಯಸ್ತಕ್ಕಂತಹ ವ್ಯಕ್ತಿ ಅವ ತನ್ನ ತಾರುಣ್ಯದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನಂತೆ. ಹೇ ಭಗವಂತ, ಇಡೀ ಜಗತ್ತನ್ನು ಬದಲಾಯಿಸಬೇಕು, ಅದಕ್ಕೋಸ್ಕರ ಬೇಕಾಗಿರತಕ್ಕಂಥ ಶಕ್ತಿ ನನಗೆ ನೀಡು ಅಂತ ಅಂದ. ಅನೇಕ ವರ್ಷ ಕಳೆದವು, ಆದರೆ ಏನೂ ಸಾಧನೆ ಆಗಲಿಲ್ಲ. ಅಷ್ಟರಲ್ಲಿ ಅವನ ಮಧ್ಯಮ ವಯಸ್ಕನಾದ. ಪುನಃ ದೇವರನ್ನು ಪ್ರಾರ್ಥಿಸಿದ, ಭಗವಂತ ನನ್ನ ಕುಟುಂಬದ ಜನರಲ್ಲಿ ಪರಿವರ್ತನೆ ತರುವುದಕ್ಕಾಗಿ ನನಗೆ ಶಕ್ತಿಯನ್ನು ಕೊಡು ಅಂದ. ಅದು ಸಾಧ್ಯ ಆಗಲಿಲ್ಲ. ಆಮೇಲೆ ವೃದ್ಧನಾದ. ಆಗ ಅವನಿಗೆ ವಿವೇಕ ಬರಲಿಕ್ಕೆ ಶುರುವಾಯಿತು. ಆಗ ಭಗವಂತನ ಪ್ರಾರ್ಥಿಸಿದ, ಓ ದೇವ, ನನ್ನ ವ್ಯವಹಾರದಲ್ಲಿ ಪರಿವರ್ತನೆಯನ್ನು ತರುವುದಕ್ಕೋಸ್ಕರವಾಗಿ ನನಗೆ ಶಕ್ತಿಯನ್ನು ಕೊಡು ಅಂತ. ಈ ಒಂದು ಮಾತಿನ ಆಶಯ ಏನಂದರೆ, ಪರಿವರ್ತನೆ ಆಗಬೇಕಾಗಿರುವಂಥದ್ದು ಮೊದಲು ನಮ್ಮಲ್ಲಿ ಆಗಬೇಕು. ನಮ್ಮಲ್ಲಿ ಪರಿವರ್ತನೆ ಆಗದೆ ಜಗತ್ತಿನ ಪರಿವರ್ತನೆ, ಸಮಾಜದ ಪರಿವರ್ತನೆ, ಜಾತಿಯ ಪರಿವರ್ತನೆ, ದೇಶದ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಮೊದಲು ಪರಿವರ್ತನೆಗೊಳ್ಳಬೇಕು. ನಾವು ಮೊದಲು ಒಳ್ಳೆಯ ಸಂಸ್ಕಾರ ಪಡಿಬೇಕು. ಅದಿಲ್ಲದೆ ಅಂತರಂಗದಲ್ಲಿ ದುರಭಿಮಾನವನ್ನಿಟ್ಕೊಂಡು ಸ್ವಾಭಿಮಾನದ, ದೇಶಾಭಿಮಾನದ ನಾಟಕವನ್ನು ಮಾಡ್ತಾ ಏನೇನೋ ಮಾಡಿದರೆ ಏನೂ ಆಗುವುದಿಲ್ಲ. ಅದು ದುರಭಿಮಾನ ಅಷ್ಟೇ, ಬೇರೆ ಏನದರಿಂದ ಆಗುವಂಥದ್ದು ಇಲ್ಲ. ಆದ್ದರಿಂದ ಇದನ್ನು ಆಸುರಿ ಗುಣ ಅಂತ ಹೇಳಿದ್ದಾನೆ. ಇನ್ನು ಕ್ರೋಧ, ಸಿಟ್ಟು, ಇದರ ದುಷ್ಪರಿಣಾಮವನ್ನು ನಾವು ನೋಡಿದ್ದೇವೆ. ಅಕ್ರೋಧ ಅದನ್ನು ಹೇಳುವಾಗ ಕ್ರೋಧದ ಬಗ್ಗೆ ಕೋಪದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅಲ್ಲಿ ನಿರೂಪಿಸಿದ್ದೇನೆ. ಈ ಕ್ರೋಧ, ಸಿಟ್ಟು ಅದು ಕೂಡ ದೈವಿ ಸಂಪತ್ತಿನ ವಿರುದ್ಧವಾಗಿರುವಂಥದ್ದು. ಅದು ಆಸುರಿ ಸಂಪತ್ತು. ಮತ್ತೊಂದು ಪಾರುಷ್ಯ. ಪಾರುಷ್ಯ ಅಂದರೆ ನಿಷ್ಠುರತೆ. ಇದು ಸಹ ಅಸುರ ಸ್ವಭಾವ. ಇಂತಹ ಗುಣ ಇರುವಲ್ಲಿ ಕ್ರೂರತೆ, ಕಠೋರತೆಗಳು ತುಂಬ ಇರ್ತವೆ. ಇಂಥವನು ಯಾರ ಮನವನ್ನು ನೋಯಿಸಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಇವನ ಮಾತುಗಳು ಯಾವತ್ತೂ ಅಲಗಿನಂತೆ ಇರ್ತವೆ. ಯಾವಾಗ ಯಾರನ್ನು ಹೇಗೆ ಗಾಯಗೊಳಿಸಬೇಕು ಗೊತ್ತಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಇಂತಹ ಪಾರುಷ್ಯ, ಈ ಹಾವು ಇದೆಯಲ್ಲ, ಅದು ಅತ್ಯಂತ ಕ್ರೂರ ಅಂತ ನಾವು ನಂಬಿದ್ದೇವೆ. ಹಾವು ಕ್ರೂರವೋ, ಹಾವಿಗಿಂತ ಮನುಷ್ಯ ಕ್ರೂರನೋ ಅಂತ ಹೇಳ್ತಕ್ಕಂಥ ಒಂದು ಸುಭಾಷಿತ ಇದೆ. ಸರ್ಪಕ್ರೂರ ಖಲಕ್ರೂರ, ಸರ್ಪಾತ್ ಕ್ರೂರತರ ಖಲಹ ಎಂಬ ಸುಭಾಷಿತ ಇದೆ. ಆ ಹಾವಿಗಿಂತಲೂ ಕೂಡ ಮನುಷ್ಯ ಅತಿ ಕ್ರೂರನಾಗಿದ್ದಾನೆ. ಅಂಥ ಹಾವುಗಳನ್ನಾದರೂ ಮಂತ್ರೌಷಧಿಗಳಿಂದ ವಶ ಮಾಡಿಕೊಳ್ಬೋದು. ಆದರೆ ದುಷ್ಟನನ್ನು ಸುಧಾರಿಸಲಿಕ್ಕೆ ಯಾವ ಮಂತ್ರಗಳು ಇಲ್ಲ, ಯಾವ ಔಷಧಿ ಇಲ್ಲ. ಅಂತಹ ಪಾರುಷ್ಯ, ಕ್ರೂರತೆ ಎಂಬುದು ಇದು ಆಸುರಿ ಸಂಪತ್ತು. ಅಜ್ಞಾನ ಅಂದರೆ
ತಮ್ಮ ಕರ್ತವ್ಯಗಳನ್ನು ತಿಳಿದುಕೊಳ್ಳದೆ ಇರುವುದೇ ಅಜ್ಞಾನ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಮ್ಮ ಬಗ್ಗೆ ನಮಗೆ ಅಜ್ಞಾನ ಇದೆ. ನಾನು ಯಾರು, ಜಗತ್ತಿನಲ್ಲಿ ನನ್ನ ಸ್ಥಾನ ಏನು, ಯಾಕೆ ನಾನು ಅಸ್ವತಂತ್ರ, ನನ್ನ ವರ್ಣ ಯಾವುದು, ಆಶ್ರಮ ಯಾವುದು, ಮತ್ತು ನನ್ನ ಧರ್ಮಕರ್ಮಗಳು ಎಂಥವು, ಎಂತಹ ಆಚರಣೆಯನ್ನು ನಾನು ಇಟ್ಕೊಳ್ಬೇಕು, ನನ್ನ ಗೋತ್ರ ಯಾವುದು, ಪ್ರವರಗಳೇನು ಇತ್ಯಾದಿ ವಿಷಯಗಳನ್ನು ಅವಶ್ಯವಾಗಿ ನಾವು ತಿಳ್ಕೊಳ್ಬೇಕು. ಇದು ಗೊತ್ತಿಲ್ಲ ಅಂತ ಬಿಟ್ಟುಬಿಡೋದಲ್ಲ. ನಾನು ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಲಿಲ್ಲ ಅಂದರೆ ನಡೆಯುವುದಿಲ್ಲ. ಕರ್ತವ್ಯ ಕರ್ಮಗಳನ್ನು ತಿಳಿದು ಅವುಗಳನ್ನು ಮಾಡಲೇಬೇಕು. ತಿಳಿಯದೇ ಆಗಲಿ ಮಾಡದೇ ಇದ್ದರೆ ಕಷ್ಟಕ್ಕೆ ಗುರಿಯಾಗೋದ್ರಲ್ಲಿ ಸಂದೇಹ ಇಲ್ಲ. ಯಾಕಂದರೆ ನನಗೆ ಗೊತ್ತಿಲ್ಲ ಅಂಥೇಳಿ ಮಾಡದೇ ಇರುವುದಲ್ಲ. ಈಗ ವಾಹನ ಚಲಿಸ್ತಕ್ಕಂಥವ ಅವ ಸರಿಯಾದ ದಾರಿಯಲ್ಲೇ ಹೋಗಬೇಕು. ದಾರಿ ಅಲ್ಲದೆ ತಪ್ಪು ದಾರಿಯಲ್ಲಿ ಓಡಿಸಿದರೆ, ನನಗೆ ಸರಿದಾರಿ ಗೊತ್ತಿರಲಿಲ್ಲ ಅಂತ ಹೇಳಿದರೆ ಅಪಘಾತ ಆಗದೇ ಇರ್ತದಾ? ಅಪಘಾತ ಆಗೇ ಆಗತ್ತೆ. ಹಾಗಾಗಿ ತಪ್ಪು ದಾರಿ ನಡೆದಾಗ ಅದಕ್ಕೆ ಫೈನ್ ಕಟ್ಟಬೇಕಾಗತ್ತೆ. ಹೀಗೆ ಗೊತ್ತಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಗೊತ್ತಿಲ್ಲ ಅಂಥೇಳಿ ಬೆಂಕಿಯನ್ನು ಮುಟ್ಟಿದ್ರೆ ಏನಾಗುತ್ತೆ? ಗೊತ್ತಿಲ್ಲದೆ ಮುಟ್ಟಿದ್ದಾದ್ರಿಂದ ಕೈ ಸುಡಬಾರದು ಅಂತ ಹಾಗುಂಟಾ? ಗೊತ್ತಿದ್ದು ಮುಟ್ಟಿದರೂ ಗೊತ್ತಿಲ್ಲದೆ ಮುಟ್ಟಿದರೂ ಕೂಡ ಅದು ಬೆಂಕಿ ಅದು ಸುಡುವಂಥದ್ದೇ. ಅದರಿಂದ ಅದನ್ನು ತಿಳ್ಕೊಂಡು ನಾವು ಮಾಡಬೇಕು. ನನಗೆ ಗೊತ್ತಿಲ್ಲ ಅನ್ನೋದು ಕಾರಣ ಅಲ್ಲ. ಈ ಅಜ್ಞಾನ ತಮಸ್ಸಿಗೆ ಕಾರಣವಾಗಿರುವಂಥದ್ದು. ಅಜ್ಞಾನಜಂ ತಮಃ ಅಂತ ಹೇಳುತ್ತೆ ಗೀತೆಯಲ್ಲಿನೇ. ಹೀಗೆ ಈ 6 ಗುಣಗಳು ಆಸುರಿ ಗುಣಗಳು. ಈ ಆಸುರಿ ಸ್ವಭಾವವನ್ನು ಮುಂದೆ ಇನ್ನೂ ಬೇರೆಯಾಗಿ ಅದನ್ನು ವರ್ಣಿಸೋನಾದ್ದರಿಂದ ಇಲ್ಲಿ ಸಂಕ್ಷೇಪವಾಗಿ ಹೇಳಿದ್ದಾನೆ. ಈ ದೈವಿ ಸಂಪತ್ತು, ಆಸುರಿ ಸಂಪತ್ತು ಇವುಗಳ ಫಲ ಏನು ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರೀಮತ ಮಾಶುಜ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ, ದೈವಿ ಸಂಪತ್ತು ಯಾಕೆ ಅಂದರೆ ದೈವಿ ಸಂಪತ್ ವಿಮೋಕ್ಷಾಯ, ವಿಮೋಕ್ಷ ವಿವಿಧ ಮುಕ್ತಿಯ ದಾರಿ, ಮುಕ್ತಿಗೋಸ್ಕರವಾಗಿ ದೈವಿ ಸಂಪತ್ತು. ಆಸುರಿ ಸಂಪತ್ತು ಅದು ತಮಸ್ಸಿನ ದಾರಿ. ಇದು ಮುಕ್ತಿಯ ದಾರಿ ಆದರೆ ಅದು ತಮಸ್ಸಿನ ದಾರಿ. ಆದ್ದರಿಂದ ಹೇ ಪಾಂಡುನಂದನ, ನೀನು ಯೋಚನೆ ಮಾಡಬೇಡ, ನೀನು ದೈವಿ ಸಂಪತ್ತನ್ನು ಹೊಂದಿದೀಯಾ ಅಂತ. ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಈ ಆಸುರಿ ಸಂಪತ್ತುಗಳನ್ನು ಕೇಳಿದ ಮೇಲೆ ನನ್ನಲ್ಲಿಯೂ ದೈವಿ ಸಂಪತ್ತಿಲ್ಲ ಅಂತ ನೀನು ಕೊರಬೇಡ, ನಿನ್ನಲ್ಲಿ ದೈವಿ ಸಂಪತ್ತುಗಳೇ ಇರುವಂಥದ್ದು. ಅಂತಹ ದೈವಿ ಸಂಪತ್ತು ನೀನು ಹೊಂದಿದೀಯಾ. ಆದ್ದರಿಂದ ಮಾ ಶುಚಃ, ನೀವು ದುಃಖ ಪಡಬೇಡ. ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂದರೆ ದೈವ ಸಂಬಂಧಾದೇಹಿ ಫಲಂ ಸಂದರ್ಶಯನ್ ಅರ್ಜುನಸ್ಯ ಅಸುರ ಸ್ವಭಾವ ಶಂಕಾಂ ವಾರಯತಿ. ದೇವ ಸಂಬಂಧಾದೇಹಿ ದೈವಿ ಸಂಪತ್ತುಗಳು ಹಾಗೂ ಆಸುರಿ ಸಂಪತ್ತುಗಳು ಇವುಗಳ ಫಲವನ್ನು, ಪ್ರಯೋಜನವನ್ನು ತೋರಿಸ್ತಾ
ಅರ್ಜುನಸ್ಯ ಅಸುರ ಸ್ವಭಾವ ಶಂಕಾಂ. ಅರ್ಜುನನಿಗೆ ಹಾಗಾದ್ರೆ ತಾನು ಅಸುರ ಸ್ವಭಾವದವನೇ ಎಂಬ ಶಂಕೆ ಬರುತ್ತೆ ಅವನಿಗೆ. ಆ ಶಂಕೆಯನ್ನು ನಿವಾರಣೆ ಮಾಡ್ತಾ ಇದ್ದಾನೆ ಈ ಶ್ಲೋಕದಿಂದ. ಅಭಿಜಾತೋ ಅಸಿ ಪ್ರಾಗಿವಾರ್ಥ. ಅಭಿಜಾತ ಪದಕ್ಕೆ ಎಂದು ಹೇಳಿದ ಹಾಗೆ ದೈವಿ ಸಂಪತ್ತು ನಿನ್ನ ಸತ್ಕುಲ ಪ್ರಸೂತಿಯ ಸೂಚಕ. ಸತ್ಕುಲದಲ್ಲಿ ಹುಟ್ಟಿದ್ದೀಯ ನೀನು. ಅಭಿಜಾತಸ್ಯ ಭಾರತ, ನಿನ್ನ ಸತ್ಕುಲದಲ್ಲಿ ಪ್ರಸೂತನಾದ್ದರಿಂದ ಅಭಿಜಾತೋಸಿ ಪಾಂಡವ. ಪಾಂಡವರಂಥ ಒಂದು ಸತ್ಕುಲದಲ್ಲಿ ನೀನು ಹುಟ್ಟಿಯಾದ್ದರಿಂದ ನಿನ್ನಲ್ಲಿ ಆಸುರ ಸ್ವಭಾವ ಇಲ್ಲ. ಅತಃ ಮಾ ಶುಚಃ ಶೋಕಂ ಮಾ ಕಾಶಿ. ಅದರಿಂದ ಶೋಕ ಪಡಬೇಡ. ಇತಿ ವೃಕ್ಷಂ ಪ್ರತಿ ವಿದ್ಯೋತತೆ ವಿದ್ಯುತ್. ಮಿಂಚು ಬಂದಾಗ, ಮಿಂಚು ಮೂಡಿದಾಗ ಮೊದಲಾದ ವಸ್ತುಗಳಲ್ಲಿ ನಾವು ಬೆಳಕು ಬರೋದನ್ನು ನೋಡ್ತೀವಿ. ಮರುಕ್ಷಣದಲ್ಲಿ ಮಿಂಚು ಇರುವುದಿಲ್ಲ, ಆ ಮರದ ಬೆಳಕು ಕೂಡ ಇರುವುದಿಲ್ಲ. ಮರ ಬೆಳಗಿದಾಗ ಅದನ್ನು ನೋಡಿದವರು ಮುಂದಿನ ಕ್ಷಣದಲ್ಲಿ ಆ ಮರದಲ್ಲಿ ನೋಡಿದ ಒಂದು ಉಜ್ವಲತೆಯನ್ನು ಆಧರಿಸಿ ಆ ಮೂಡಿ ಹೋಗಿರತಕ್ಕಂತಹ ಮಿಂಚನ್ನು ಊಹಿಸ್ತಾರೆ. ಈ ಮಿಂಚಿನ ಊಹೆಯನ್ನು ವೃಕ್ಷಂ ಪ್ರತಿ ವಿದ್ಯೋತತೆ ವಿದ್ಯುತ್ ಅಂತ ಹೇಳ್ತಾರೆ. ವೃಕ್ಷಂ ಪ್ರತಿ ವಿದ್ಯೋತತೆ ವಿದ್ಯುತ್. ಬೆಳಗಿದ ಮರ ಮಿಂಚನ್ನು ತಿಳಿಸತ್ತೆ. ಇದಕ್ಕಿದ್ದ ಹಾಗೆ ಮರದಲ್ಲಿ ಬೆಳಕು ಬಂದಿದ್ದರಿಂದಾಗಿ ಅದೇನು ಅಂದರೆ ಮಿಂಚು ಅಂತ ಮಿಂಚನ್ನು ತಿಳಿಸುತ್ತದೆ. ಹೀಗೆ ಈ ಪದಗುಚ್ಛದ ಅರ್ಥ. ಹಾಗೆಯೇ ದೈವಿ ಸಂಪತ್ತು ನಿನ್ನ ಜನನ ಶ್ರೇಷ್ಠತೆಗೆ ಜ್ಞಾಪಕ. ಅದು ನಿನ್ನ ಶ್ರೇಷ್ಠತೆಯನ್ನೇ ತಿಳಿಸ್ತಾ ಇದೆ. ದೈವಿ ಸಂಪದಂ ಅಭಿಜಾತೋಸಿ. ನೀನು ಶ್ರೇಷ್ಠವಾಗಿರ್ತಕ್ಕಂತಹ ಕುಲದಲ್ಲಿ ಜನಿಸಿದನಾದ್ದರಿಂದ ಅತಃ ಮಾ ಶುಚಃ ಶೋಕ ಪಡಬೇಡ. ಮಾ ಶೋಕಂ ಮಾ ಕಾಶಿ ಶೋಕಿಸಬೇಡ. ನಿಬಂಧನಂ ನೀಚಸ್ಥಾನೇ ತಮಸಿ ವಾಸ. ನಿಬಂಧನ ಅಂದರೆ ನೀಚಸ್ಥಾನೇ ತಮಸಿ ನಿವಾಸ. ನೀಚಸ್ಥಾನದಲ್ಲಿ ತಮಸ್ಸಿನಲ್ಲಿ ಇರುವುದು ಅಂತ ಅರ್ಥ. ಯಾವುದರಿಂದ? ಈ ಆಸುರಿ ಸಂಪತ್ತಿದೆ. ಆಸುರಿ ಸಂಪತ್ತಿದ್ದರೆ ಆದ್ದರಿಂದ ಒಂದು ಮೋಕ್ಷದ ದಾರಿ, ಮತ್ತೊಂದು ತಮಸ್ಸಿನ ದಾರಿ. ಹೀಗೆ ದೈವ ಆಸುರ ಸಂಪತ್ತುಗಳ ಫಲವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣವಾಗಿದೆ. ನಮ್ಮನ್ನು ಈ ಜನನ ಮರಣಾತ್ಮಕವಾಗಿರತಕ್ಕಂಥ ಈ ಸಂಸಾರ ಚಕ್ರದಿಂದ ಪಾರು ಮಾಡಿ ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಕೊಡುವಂಥದ್ದು. ಆಸುರಿ ಸಂಪತ್ತು ನಿತ್ಯ ದುಃಖ ಬಂಧನ ರೂಪವಾದ ಅಂಧಂತಮಸ್ಸನ್ನು ಕೊಡುವಂಥದ್ದು. ಒಮ್ಮೆ ಅಂಧಂತಮಸ್ಸಿಗೆ ಹೋದರೆ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ದುಃಖ ಅದು ಕಟ್ಟಿಟ್ಟದ್ದೇ. ಈ ಅವಸ್ಥೆಯು ಅಂಧಂತಮಸ್ಸು ಇರತಕ್ಕಂಥ ಅವಸ್ಥೆ ಹೇಗಿದೆ ಅಂದರೆ, ಈ ಬ್ರೈನ್ ಹ್ಯಾಮರೇಜ್ ಆದರೆ ಅಥವಾ ಕ್ಯಾನ್ಸರ್ನ ಕೊನೆಯ ಹಂತದಲ್ಲಿ ಅದಕ್ಕೆ ನೋಡಿ ಯಾವ ಔಷಧಿ ಇಲ್ಲ ಹೇಗೋ ಹಾಗೆ ಅಂಧಂತಮಸ್ಸಿಗೆ ಹೋದರೆ ಮತ್ತು ಯಾವ ಔಷಧಿಯೂ ಇಲ್ಲ. ಆ ಒಂದು ದುಃಖವನ್ನು ಯಾವುದೂ ಕಳೀಲಿಕ್ಕೆ ಸಾಧ್ಯ ಇಲ್ಲ. ದೈವಿ ಸಂಪತ್ತು ವಿಮೋಕ್ಷಾಯ ನಿಬಂಧಾಯ ಆಸುರೀಮತಃ. ಈ ದೈವಿ ಸಂಪತ್ತುಗಳು ವಿಮೋಕ್ಷಾಯ, ಇನ್ನು ನಿಬಂಧಾಯ. ನಿಬಂಧ ಅಂದ್ರೇನು? ನಿಬಂಧನಂ ನಿಜಸ್ಥಾನೇ ತಮಸಿ ವಾಸ. ನಿಬಂಧಾಯ ಅಂಧಂತಮಸ್ಸಲ್ಲಿ ವಾಸ. ಇದು ಆಸುರಿ ಸಂಪತ್ತಿನ ಫಲ. ಅರ್ಜುನನಿಗೆ ಕೆಲವು ಸಂದರ್ಭದಲ್ಲಿ ಅವನಲ್ಲಿ ಅಹಂಕಾರ ಬಂದು ಹೋಗಿದೆ, ದರ್ಪ ಬಂದಿದೆ, ಕ್ರೋಧಾದಿಗಳನ್ನು ನೆನೆಸ್ಕೊತಾ ಇದ್ದಾನೆ. ನನಗೂ ಹಿಂದೆ ಕ್ರೋಧ ಬಂದದ್ದು. ಹಾಗಾದರೆ ನಾನು ಕೂಡ ಆಸುರಿ ಸಂಪತ್ತುಳ್ಳವನ? ಹಾಗಾದರೆ ನಾನು ಅಂಧಂತಮಸ್ಸಿಗೆ ಅತಿಥಿಯ ಎಂಬ ಸಂಶಯ ಬಂದು ಖಿನ್ನನಾಗಿರ್ಬೇಕು ಅವನು. ಆ ಅರ್ಜುನ ಮುಖದಲ್ಲಿ ಆ ಖಿನ್ನತೆಯನ್ನು ಗುರುತಿಸಂತಹ ಕೃಷ್ಣ ಹೇಳ್ತಾನೆ, ಮಾ ಶುಚಃ ಸಂಪದಂ ದೈವಿ. ನೀ ಶೋಕ ಪಡಬೇಡ,
ನೀನು ಖಿನ್ನನಾಗಿ ಶೋಕ ಮಾಡಬೇಡ, ಯಾಕಂದರೆ ನೀನು ದೈವಿ ಸಂಪತ್ತನ್ನು ಹೊಂದಿದವನಾಗಿದ್ದೀಯಾ. ನಿನ್ನಲ್ಲಿ ನುಸುಳಿ ಹೋಗಿರತಕ್ಕಂತಹ ಕ್ರೋಧಾದಿಗಳು ಮತ್ತು ಅಜ್ಞಾನವು ಮೋಹದಿಂದಾಗಿ ಬಂದಿರುವಂಥದ್ದು ಹೊರತು ವಾಸ್ತವವಾಗಿ ನಿನ್ನಲ್ಲಿ ಅಂತಹ ಆಸುರಿ ಗುಣಗಳು ಯಾವುದೂ ಇಲ್ಲ. ಒಂದು ವೇಳೆ ನೀನು ಕೇವಲ ಆಸ್ತಿ ಸಂಪತ್ತುಗಳನ್ನಾಗಿದ್ದರೆ ನಿನಗೆ ನಾನು ಉಪದೇಶವನ್ನೇ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಶೋಕ ಮಾಡಬೇಡ, ನೀನು ಉತ್ತಮ ಗತಿಯನ್ನು ಹೊಂದುತ್ತೀಯಾ ಎಂಬುದನ್ನು ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ಎಂಬ ಈ ಶ್ಲೋಕದ ಉತ್ತರಾರ್ಧದಿಂದ ಹೇಳ್ತಾ ಇದ್ದಾನೆ. ಇನ್ನು ಆಸುರಿ ಸ್ವಭಾವ ಮತ್ತು ಅದರ ಪರಿಣಾಮ. ಈ ಲೋಕದಲ್ಲಿ ದೈವಿ ಸ್ವಭಾವ, ಆಸುರಿ ಸ್ವಭಾವ ಅಂತ ಮನುಷ್ಯ ಸ್ವಭಾವ ಎರಡು ವಿಧವಾಗಿದೆ. ಅದನ್ನು 2ನೇ ಮತ್ತು 3ನೇ ಶ್ಲೋಕದಲ್ಲಿ ದೈವಿ ಸ್ವಭಾವವನ್ನು ವಿಸ್ತಾರವಾಗಿ ಹೇಳಿದಂತಹ ಕೃಷ್ಣ 4ನೇ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಆಸುರಿ ಸ್ವಭಾವವನ್ನು ಹೇಳಿದ. ಮುಂದೆ ಬರಲಿಕ್ಕಿರತಕ್ಕಂತಹ ಕಲಿಯುಗದಲ್ಲಿ ಆಸುರಿ ಸ್ವಭಾವದ ತಾಂಡವವೇ ನಡೀತದಾದ್ದರಿಂದ ಇದನ್ನು ತಿಳಿದಂತಹ ಶ್ರೀಕೃಷ್ಣ ಮುಂದೆ 7ನೇ ಶ್ಲೋಕದಿಂದ ವಿಸ್ತಾರವಾಗಿ ಆಸುರಿ ಸ್ವಭಾವವನ್ನು ಮತ್ತು ಅದರ ಪರಿಣಾಮಗಳನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಇದೊಂದು ಪ್ರಶ್ನೆ ಬರ್ತದೆ, ದೈವಿ ಸ್ವಭಾವವನ್ನು ಹೇಳ್ತಾನೆ, ಆಸುರಿ ಸ್ವಭಾವವನ್ನು ಹೇಳ್ತಾನೆ, ಆದರೆ ಮಾನುಷ ಸ್ವಭಾವವನ್ನು ಹೇಳಲಿಲ್ಲಲ್ಲ, ಯಾಕೆ ಕೃಷ್ಣ ನಿರೂಪಣೆ ಮಾಡಲಿಲ್ಲ ಅಂದರೆ ಅದಕ್ಕೋಸ್ಕರ ಹೊರಟದ್ದು ದೋ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಈ ಪ್ರಪಂಚದಲ್ಲಿ ಈ ದೈವ ಆಸುರ ಎಂಬುದಾಗಿ 2 ವಿಧವಾಗಿರತಕ್ಕಂತಹ ಸ್ವಭಾವ ಇದೆ. ದೈವವನ್ನು ವಿಸ್ತಾರವಾಗಿ ನಾನು ಈಗಲೇ ಹೇಳಿದ್ದೇನೆ, ಆಸುರವನ್ನು ಹೇಳ್ತೇನೆ ಕೇಳು. ದೈವ ವಿಸ್ತರಶಃ ಪ್ರೋಕ್ತಃ, ವಿಸ್ತಾರವಾಗಿ ದೈವ ಸಂಪತ್ತಿನ ಬಗ್ಗೆ ಹೇಳಿದ್ದೇನೆ, ದೈವ ಸ್ವಭಾವವನ್ನು. ಇನ್ನು ಆಸುರ ಸ್ವಭಾವವನ್ನು ಹೇಳ್ತೇನೆ ಕೇಳು. ನಾನು ಸರ್ಗಾಣಾಂ ಅಧಿಬಹುತ್ವಾ ದೇವಾಸುರಯೋ ಏವ ಉಕ್ತಿ ಕಥಮಿತ್ಯತಃ ಶುಭಾಶುಭಫಲಾಧಿಕ್ಯಾದಿ ಭಾಕ್ತರೂಪ ಪೂರ್ವಶ್ಲೋಕೋಕ್ತ ಉಪಾಧಿದ್ವಯ ವಿವಕ್ಷಯ ದ್ವಯೋರೇವ ಇತ್ಯುಕ್ತಿ ಇತಿ ಭಾವೇನಾಹ ದ್ವಾವಿತಿ. ದ್ವಾವೇವ ಪ್ರಾಣಿನೌ ಸರ್ಗೌ ದೈವ ಆಸುರಶ್ಚೇತಿ ದ್ವಾವೇವ ಪ್ರಾಣಿನೌ ಸರ್ಗೌ. ಪ್ರಾಣಿಗಳ ಸೃಷ್ಟಿ ಎರಡೇ ಇರುವಂಥದ್ದು. ಭೂತ ಸರ್ಗೌ, ಭೂತ ಸರ್ಗೌ, ದ್ವಾವೇವ ಪ್ರಾಣಿನಾಂ ಸರ್ಗೌ, ಎರಡೇ ಸೃಷ್ಟಿ. ಯಾವುದು 2 ಸೃಷ್ಟಿ? ಅದನ್ನೇ ಹೇಳಿದ್ದು. ಭೂತಸರ್ಗವು ಪ್ರಾಣಿಸ್ವಭಾವವು ಇತಿ ವಾ ತದುಭಯ ಜಿಜ್ಞಾಸಾಯಾಮಃ ದೈವ ಇತಿ ದೈವಃ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದೈವ ಆಸುರ ಎಂಬುದಾಗಿ 2 ಪ್ರಾಣಿ ಸಂಕುಲದ ಸೃಷ್ಟಿ ಇರುವಂಥದ್ದು, ಸ್ವಭಾವ ಇರುವಂಥದ್ದು. ಅವೆರಡನ್ನು ತಿಳಿಯತಕ್ಕಂತಹ ಇಚ್ಛೆ ಇರುವಾಗ ಹೇಳ್ತಾನೆ, ದೈವವನ್ನು ವಿಸ್ತಾರವಾಗಿ ನಾನು ಹೇಳಿದ್ದೇನೆ, ಇನ್ನು ಮುಂದೆ ಆಸುರ ಸ್ವಭಾವವನ್ನು ಹೇಳ್ತೇನೆ ಕೇಳುವುದು. ಈ ಮನುಷ್ಯರು ಈ 2 ವಿಧವಾಗಿರತಕ್ಕಂತಹ ಸ್ವಭಾವದವರು, ವಿವಿಧ ಸ್ವಭಾವವುಳ್ಳವರು ಮನುಷ್ಯರು. ಮನುಷ್ಯರು ದೈವತ್ವ ಅಥವಾ ಅಸುರತ್ವ ಇವುಗಳ ಮಧ್ಯದಲ್ಲಿ ಇರತಕ್ಕಂಥವರು. ಇವರಲ್ಲಿ ಕೆಲವರು ದೈವಿ ಸ್ವಭಾವವುಳ್ಳವರು, ಅವರು ದೇವತ್ವವನ್ನು ಸಮೀಪಿಸ್ತಾರೆ. ಇನ್ನು ಕೆಲವರು ಆಸುರಿ ಸ್ವಭಾವವುಳ್ಳವರು, ಆದ್ದರಿಂದ ಅವರು ಅಸುರ ಸದಸ್ಯರಾಗಿರ್ತಾರೆ. ದೈವತ್ವವನ್ನು ಸಮೀಪಿಸಿದವರು ದೇವತೆಗಳ ಹಾಗೆ ಉತ್ತಮ ಗತಿಯನ್ನು ಹೊಂದ್ತಾರೆ.
ಆಸುರ ಸ್ವಭಾವವನ್ನು ಹಿಂಬಾಲಿಸಿದವರು ಅಸುರರಂತೆ ನೀಚಗತಿ ಹೊಂತಾರೆ ಅನ್ನೋದು ಈ ಶ್ಲೋಕದ ಅಭಿಪ್ರಾಯ. ಹಾಗಾಗಿ ಪ್ರತಿಯೊಬ್ಬ ಮಾನವ ತಾನು ಶ್ರೇಷ್ಠನೋ ಕನಿಷ್ಠನೋ, ಈ ಶ್ರೇಷ್ಠತೆ ಕನಿಷ್ಠತೆ, ಸ್ವಭಾವಗಳಲ್ಲಿರ್ತಕ್ಕಂತಹ ಶ್ರೇಷ್ಠತೆ ಕನಿಷ್ಠತೆ, ಇವುಗಳ ಅಳತೆಗೋಲಿನಿಂದ ಪ್ರತಿಯೊಬ್ಬರೂ ಕೂಡ ಆತ್ಮ ಪರೀಕ್ಷಣೆ ಮಾಡಿಕೊಳ್ಬೇಕು. ನಾನು ಯಾವ ದಾರಿಯಲ್ಲಿ ಹೊರಟಿದ್ದೇನೆ ಎಂಬುದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಒಂದು ವೇಳೆಯ ಅಜ್ಞಾನ, ಆಲಸ್ಯ, ದುಷ್ಟರ ಸಹವಾಸ ಇತ್ಯಾದಿಗಳಿಂದ ಆಸುರಿ ಸ್ವಭಾವವನ್ನು ನಾನು ಅನುಕರಿಸಿದರೆ ಅದನ್ನು ಆಗ್ರಹಪೂರ್ವಕವಾಗಿ ಬಿಡಲು ಪ್ರಯತ್ನ ಮಾಡಬೇಕು ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ. ಇನ್ನು ಆಸುರ ಸ್ವಭಾವದವರು ಹೇಗಿರ್ತಾರೆ ಅದನ್ನು ಕೃಷ್ಣ ಇನ್ನೂ ವಿವರಿಸ್ತಾ ಇದ್ದಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾ ನ ವಿದುಃ ಆಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಈ ಶ್ಲೋಕದ ವ್ಯಾಖ್ಯಾನದೊಂದಿಗೆ ನಾಳೆ ಪಾಠವನ್ನು ಆರಂಭಿಸೋಣ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.